ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಹೊಸ ವಿಡಿಯೋಗಳೆಲ್ಲವೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನ GPSTRನಲ್ಲಿ ಬರುವಂತಹ ಪತ್ರಿಕೆ 2 ಸಮಾಜ ವಿಜ್ಞಾನ ಪಾಠಗಳಿಗೆ ಸಂಬಂಧಿಸಿದಂತೆ 2-3 ವಾಕ್ಯಗಳಲ್ಲಿ ಬರುವಂತಹ ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ, ಅಂದರೆ ಜಿಯೋಗ್ರಫಿ ಸೆಕ್ಷನ್ ಮೇಲೆ ಬರುವಂತಹ ಮಾದರಿ ಪ್ರಶ್ನೋತ್ತರಗಳ ಬಗ್ಗೆ 2-3 ಅಂಕಗಳಿಗೆ ಬರುವಂತಹ ಪ್ರಶ್ನೆಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಫಸ್ಟ್ ಒನ್, ಭೂಸ್ವರೂಪ ಎಂದರೇನು, ಉದಾಹರಣೆ ಕೊಡಿ. ಇಲ್ಲಿ ಭೂಸ್ವರೂಪ ಎಂದರೇನು, ಉದಾಹರಣೆ ಕೊಡಿ. ಇದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಡುವಂತಹ ಪ್ರಶ್ನೆಗಳು 8th ಬುಕ್ನಲ್ಲಿರುವಂತಹ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ಸೆಕ್ಷನಲ್ಲಿ ಬಂದಿರುವಂತಹ ಪಾಠದಲ್ಲಿ ಬರುವಂತಹ ಪ್ರಶ್ನೋತ್ತರಗಳಾಗಿವೆ. ಫಸ್ಟ್ ಕ್ವೆಶನ್ ಬಂದು, ಭೂಸ್ವರೂಪ ಎಂದರೇನು, ಉದಾಹರಣೆ ಕೊಡಿ. ಇದಕ್ಕೆ ಯಾವ ರೀತಿ ಉತ್ತರ ಬರಿಬೇಕಂತಂದರೆ, ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಬರಿಬೇಕು, ಆಮೇಲೆ ಕೆಳಗೆ ಎಕ್ಸಾಂಪಲ್ಸ್ಗಳನ್ನು ಬರಿಬೇಕು. ಭೂಮಿಯ ಮೇಲೆ ಕಂಡುಬರುವ ಶಿಲೆಗಳು ಅಥವಾ ಶಿಲಾವಸ್ತುಗಳಿಂದ ನೈಸರ್ಗಿಕವಾಗಿ ನಿರ್ಮಾಣವಾದ ಯಾವುದೇ ಸ್ವರೂಪಕ್ಕೆ ನಾವು ಭೂಸ್ವರೂಪ ಅಂಥೇಳಿ ಕರಿತೀವಿ. ಅಂತಂದರೆ ಈಗ ಭೂಮಿಯ ಮೇಲೆ ಕಂಡುಬರುವಂಥ ಭೂಸ್ವರೂಪ ಅಂತಂದ್ರೆ ಭೂಮಿ ಮೇಲೆ ಕಂಡುಬರುವಂಥ ಶಿಲೆಗಳಾಗಿರ್ಬೋದು, ಆಮೇಲೆ ಬೆಟ್ಟ ಗುಡ್ಡಗಳು, ನದಿಗಳು, ಸರೋವರಗಳು, ಸಾಗರಗಳು, ಇವೆಲ್ಲವುಗಳಿಗೆ ನಾವೇನಂತ ಕರಿತೀವಿ, ಭೂಸ್ವರೂಪ ಅಂತ ಕರಿತೀವಿ. ಅಂದರೆ ಭೂಮಿ ಯಾವ್ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ದು, ಒಂದು ರೂಪ ಅನ್ನುವಂಥದ್ದು. ಭೂಮಿ ಮೇಲೆ ಕಂಡುಬರುವಂತಹ ಶಿಲೆಗಳು ಅಥವಾ ಶಿಲಾವಸ್ತುಗಳಿಂದ ನೈಸರ್ಗಿಕವಾಗಿ ನಿರ್ಮಾಣವಾದಂತಹ ಯಾವುದೇ ಸ್ವರೂಪಕ್ಕೆ ನಾವೇನಂತ ಕರಿತೀವಿ, ಭೂಸ್ವರೂಪ ಅಂತ ಕರಿತೀವಿ. ಇವುಗಳನ್ನ ನೋಟ್ಸ್ ಮಾಡ್ತಾ ಹೋಗಿ, ಸೊ ನಿಮಗೆ ನೆಕ್ಸ್ಟ್ ಹೆಲ್ಪ್ ಆಗುತ್ತೆ. ಉದಾಹರಣೆ ಅಂತಂದರೆ ಕಣಿವೆಗಳು, ಪ್ರಸ್ಥಭೂಮಿಗಳು, ಪರ್ವತಗಳು, ಮೈದಾನಗಳು, ಗುಡ್ಡಗಳು ಹಾಗೂ ಲೋಯಸ್ ಮೈದಾನ, ಇನ್ನೂ ಮುಂತಾದವು ಅಂಥೇಳಿ. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿ ಅನ್ನುವಂಥದ್ದು. ಇಲ್ಲಿ ಇದು ಮಲ್ಟಿಪಲ್ ಚಾಯ್ಸಲ್ಲಿ ಬಂದಿರುವಂಥ ಪ್ರಶ್ನೆ. ಇದನ್ನು 2 ಅಂಕಗಳಿಗೆ ಕೂಡ ಕೇಳಬಹುದು. ಯಾಕಂದರೆ ಇಲ್ಲಿ ಈ ರೀತಿ ಕೆಳಗೇನೆ ಏನು ಆನ್ಸರ್ ಇರುತ್ತಲ್ಲ ಅದನ್ನು ಕೂಡ ಅವರು ಕ್ವಶನ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಇವೆಲ್ಲವೂ ನಾನು ಬರೆದಿರುವಂಥ ಈ ಎಲ್ಲ ಕ್ವಶನ್ಗಳು ಕ್ವಶನ್ ಪೇಪರಲ್ಲಿ ಬಂದಿರುವಂಥವಾಗಿರುತ್ತವೆ. ಫಸ್ಟ್ ಎ, ಭೂಸ್ವರೂಪಗಳು ಭೂಮಿಯ ಆಂತರಿಕ ಶಕ್ತಿಯಿಂದ ಉತ್ಪತ್ತಿಯಾಗಿವೆ. ಬಿ, ಭೂಸ್ವರೂಪಗಳು ಭೂಮಿಯ ಬಾಹ್ಯ ಶಕ್ತಿಗಳಿಂದ ಉತ್ಪತ್ತಿಯಾಗಿವೆ. ಇಲ್ಲಿ 2 ಉತ್ತರ ಸರಿ ಅನ್ನುವಂಥದ್ದು. ಯಾವ ಹೇಳಿಕೆ ಸರಿ ಅನ್ನುವಂಥದ್ದಿಂದಾಗ, ಭೂಸ್ವರೂಪಗಳು ಭೂಮಿಯ ಆಂತರಿಕ ಶಕ್ತಿಯಿಂದಲೂ ಉತ್ಪತ್ತಿಯಾಗಿವೆ ಹಾಗೂ ಭೂಸ್ವರೂಪಗಳು ಭೂಮಿಯ ಬಾಹ್ಯ ಶಕ್ತಿಗಳಿಂದಲೂ ಕೂಡ ಉತ್ಪತ್ತಿಯಾಗಿವೆ ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 3, ಭೂಮಿಯ ಆಂತರಿಕ ಶಕ್ತಿ ಎಂದರೇನು, ಉದಾಹರಣೆ ಕೊಡಿ. ಭೂಮಿಯ ಆಂತರಿಕ ಶಕ್ತಿ ಎಂದರೇನು, ಉದಾಹರಣೆ ಕೊಡಿ. ಭೂಮಿಯ ಒಳಭಾಗದಲ್ಲಿ ಪ್ರಭಾವ ಬೀರುವ ಕರ್ತೃಗಳಿಗೆ ಆಂತರಿಕ ಶಕ್ತಿಗಳು ಎಂದು ಕರೆಯುವರು. ಅಂತಂದರೆ ಭೂಮಿಯ ಒಳಭಾಗದಲ್ಲಿ ಕಂಡುಬರುವಂತಹ ಅಥವಾ ಪ್ರಭಾವವನ್ನು ಬೀರುವಂತಹ ಕರ್ತೃಗಳಿಗೆ ನಾವೇನಂತ ಕರಿತೀವಿ, ಆಂತರಿಕ ಶಕ್ತಿಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡೋದಾದರೆ ಜ್ವಾಲಾಮುಖಿಗಳು, ಭೂಕಂಪಗಳು ಅನ್ನುವಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಭಗ್ನಾವಶೇಷಗಳ ಚಲನೆಯ ವಿವಿಧ ಪ್ರಕಾರಗಳು ಯಾವುವು. ಕ್ವಶನ್ ನಂಬರ್ 4 ಇದು 3 ಅಥವಾ 4 ಅಂಕಗಳಿಗೆ ಕೂಡ ಬರುವಂತಹ ಪ್ರಶ್ನೆಯಾಗಿದೆ. ಭಗ್ನಾವಶೇಷಗಳ ಚಲನೆಯ ವಿವಿಧ ಪ್ರಕಾರಗಳು ಯಾವುವು ಅಂತಂದರೆ, ಭಗ್ನಾವಶೇಷಗಳು ಯಾವ ರೀತಿಯಲ್ಲಿ ಚಲನೆ ಮಾಡ್ತವೆ ಅನ್ನುವಂಥದ್ದು. ಒಂದು, ಬಂಡೆಗಳು ಉರುಳುವುದು, ಇವು ಭಗ್ನಾವಶೇಷಗಳ ಚಲನೆಯ ಪ್ರಕಾರ ಇದು ಕೂಡ. ನೆಕ್ಸ್ಟ್ ಕಲ್ಲು ಹರಳು, ಆಮೇಲೆ ಭೂಭಾಗ ಜರುಗುವುದು, ಮಣ್ಣು ಹರಿದು ಬರುವುದು, ಭೂಕುಸಿತ, ಶಿಲಾಕುಸಿತ ಮುಂತಾದವುಗಳು ಏನಾಗಿವೆ ಅಂತಂದರೆ ಭಗ್ನಾವಶೇಷಗಳ ಚಲನೆಯ ಪ್ರಕಾರಗಳಾಗಿವೆ. ನೆಕ್ಸ್ಟ್ ಕ್ವಶನ್, ಶಿಥಿಲೀಕರಣ ಎಂದರೇನು, ಶಿಥಿಲೀಕರಣಕ್ಕೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು. ನೆಕ್ಸ್ಟ್ ಕ್ವಶನ್, ಶಿಥಿಲೀಕರಣ ಎಂದರೇನು, ಶಿಥಿಲೀಕರಣಕ್ಕೆ ಕಾರಣವಾದ ಪ್ರಮುಖ ಅಂಶಗಳು ಯಾವುವು. ಶಿಥಿಲೀಕರಣ ಅಂತಂದರೆ ಶಿಲೆಗಳು ಒಡೆದು ಚೂರಾಗುವ ಹಾಗೂ ವಿಭಜನೆಗೊಂಡು ಕ್ಷೀಣಿಸುವ ಪ್ರಕ್ರಿಯೆಯನ್ನು ಶಿಥಿಲೀಕರಣ ಅಂತೇಳಿ ಕರಿತೀವಿ. ಅಂತಂದರೆ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳೆಲ್ಲವೂ ಕೂಡ ಶಿಲೆಗಳೆಲ್ಲ ಏನಾಗ್ತವೆ, ಕ್ರಮೇಣವಾಗಿ ಸಾವಿರಾರು ವರ್ಷಗಳ ನಂತರ ಅವೆಲ್ಲ ಒಡೆದು ಚೂರು ಚೂರಾಗಿ ಮಣ್ಣಾಗುವುದಕ್ಕೆ ಅದನ್ನು ಶಿಥಿಲೀಕರಣ ಅಂತೇಳಿ ಕರಿತೀವಿ ನಾವು. ಅದನ್ನು ಶಿಲೆಗಳು ಒಡೆದು ಚೂರಾಗುವ ಮತ್ತು ವಿಭಜನೆಗೊಂಡು ಕ್ಷೀಣಿಸುವ ಪ್ರಕ್ರಿಯೆಯನ್ನು ನಾವು ಶಿಥಿಲೀಕರಣ ಅಂತೇಳಿ ಕರಿತೀವಿ. ಇಲ್ಲಿ ಈ ಶಿಥಿಲೀಕರಣದ ಮೇಲೆ ಪ್ರಭಾವ ಬೀರುವಂಥ ಪ್ರಮುಖ ಅಂಶಗಳು ಅಥವಾ ಅದಕ್ಕೆ ಕಾರಣವಾದಂಥ ಅಂಶಗಳು, ಒಂದು
ಉಷ್ಣಾಂಶ, 2 ಗಾಳಿ, 3 ಮಾನವ, 3 ಒತ್ತಡ, ಆಮೇಲೆ ಸಸ್ಯಗಳು ಮತ್ತು ಪ್ರಾಣಿಗಳು. ಅಂತಂದರೆ ಇಲ್ಲಿ ಶಿಥಿಲೀಕರಣ ಅಂತಂದರೆ ಬಹಳಷ್ಟು ವರ್ಷಗಳಿಂದ ಇರುವಂತಹ ಈಗ ಬಂಡೆಗಳು ಅಥವಾ ಗುಡ್ಡಗಳು ಏನಾಗ್ತವೆ ಕ್ರಮೇಣವಾಗಿ ಉಷ್ಣಾಂಶದಿಂದಾಗಿ ಇರ್ಬೋದು, ಆಮೇಲೆ ಗಾಳಿಯಿಂದ, ಆಮೇಲೆ ಮಾನವನ ಒಂದು ಕೆಲಸಗಳಿಂದಾಗಿರಬಹುದು, ಆಮೇಲೆ ಅತಿಯಾದ ಒತ್ತಡದಿಂದಾಗಿ ಸಸ್ಯಗಳ ಪ್ರಾಣಿಗಳು ಇವೆಲ್ಲವುಗಳಿಂದ ಕ್ರಮೇಣವಾಗಿ ಏನಾಗುತ್ತೆ ಸಾವಿರಾರು ವರ್ಷಗಳ ನಂತರ ಅದು ಶಿಲೆಗಳು ಅವು ಬಂಡೆಗಳಿರ್ತಾವಲ್ಲ ಕಲ್ಲು ಒಡೆದಕ್ಕಿಂತ ಚೂರು ಚೂರಾಗಿ ಮಣ್ಣಾಗುವಂಥ ಕ್ರಿಯೆಯನ್ನು ನಾವು ಶಿಥಿಲೀಕರಣ ಅಂಥೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್, ಭೂಮಿಯ ಬಾಹ್ಯ ಶಕ್ತಿ ಎಂದರೇನು? ಉದಾಹರಣೆ ಕೊಡಿ. ಕ್ವಶನ್ ನಂಬರ್ 6, ಭೂಮಿಯ ಬಾಹ್ಯ ಶಕ್ತಿ ಎಂದರೇನು? ಉದಾಹರಣೆ ಕೊಡಿ. ಭೂಮಿಯ ಮೇಲ್ಭಾಗದಲ್ಲಿ ಪ್ರಭಾವ ಬೀರುವ ಕರ್ತೃಗಳಿಗೆ ನಾವು ಭೂಮಿಯ ಬಾಹ್ಯ ಶಕ್ತಿಗಳು ಅಂತೇಳಿ ಕರಿತೀವಿ. ಅಂತಂದರೆ ಭೂಮಿಯ ಮೇಲ್ಭಾಗದಲ್ಲಿ ಪ್ರಭಾವ ಬೀರುವ ಕರ್ತೃಗಳಿಗೆ ನಾವು ಭೂಮಿಯ ಬಾಹ್ಯ ಶಕ್ತಿಗಳೆಂದು ಕರಿತೀವಿ. ಉದಾಹರಣೆಗೆ ಹಿಮನದಿ, ಗಾಳಿ, ಸಮುದ್ರದ ಅಲೆಗಳು ಮುಂತಾದವು. ನೆಕ್ಸ್ಟ್ ಕ್ವಶನ್, ಶಿಲಾಭಗ್ನಾವಶೇಷಗಳ ಚಲನೆಯು ಯಾವ ಅಂಶಗಳನ್ನು ಅವಲಂಬಿಸಿರುತ್ತದೆ? ಶಿಲಾಭಗ್ನಾವಶೇಷಗಳ ಚಲನೆಯು ಯಾವ ಅಂಶಗಳನ್ನು ಅವಲಂಬಿಸಿರುತ್ತದೆ? 1, ಚಲನೆಗೆ ಒಳಪಟ್ಟ ವಿವಿಧ ಭೂವಸ್ತುಗಳ ಪ್ರಕಾರ. ನೆಕ್ಸ್ಟ್, ಉಂಟಾಗುವ ವಿವಿಧ ಚಲನೆಗಳು. 3, ಭೂವಸ್ತುಗಳ ಭೌತಿಕ ಗುಣಧರ್ಮಗಳು. ನೆಕ್ಸ್ಟ್, ಗುರುತ್ವಾಕರ್ಷಣ ಬಲ. ಇವೆಲ್ಲ ಅಂಶಗಳು ಶಿಲಾ ಭಗ್ನಾವಶೇಷಗಳ ಚಲನೆಯ ಮೇಲೆ ಅವಲಂಬಿಸಿರ್ತವೆ. ನೆಕ್ಸ್ಟ್ ಕ್ವಶನ್, ಭೌತಿಕ ಶಿಥಿಲೀಕರಣ ಎಂದರೇನು? ಭೌತಿಕ ಶಿಥಿಲೀಕರಣದ ಕರ್ತೃಗಳು ಯಾವುವು? 1, ಯಾವುದೇ ರಾಸಾಯನಿಕ ಬದಲಾವಣೆ ಇಲ್ಲದೆ ಭೌತಿಕ ವಿಧಾನದಿಂದ ಶಿಲೆಗಳು ಒಡೆದು ಚೂರಾಗುವ ಕ್ರಿಯೆಗೆ ಭೌತಿಕ ಶಿಥಿಲೀಕರಣ ಅಂತೇಳಿ ಕರಿತೀವಿ. ಅಂತಂದರೆ ಯಾವುದೇ ರಾಸಾಯನಿಕ ಬದಲಾವಣೆ ಇಲ್ಲದೆ ಭೌತಿಕ ವಿಧಾನದಿಂದ ಶಿಲೆಗಳು ಒಡೆದು ಚೂರಾಗುವುದರಿಂದ ಚೂರಾಗುವಂಥ ಒಂದು ಕ್ರಿಯೆಗೆ ಭೌತಿಕ ಶಿಥಿಲೀಕರಣ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇದರ ಮೇಲೆ ಪ್ರಮುಖ ಕರ್ತೃಗಳು ಯಾವುದು ಅಂತಂದ್ರೆ ಉಷ್ಣಾಂಶ, ಹಿಮ, ಗಾಳಿ, ಸಮುದ್ರದ ಅಲೆಗಳು ಮುಂತಾದವು. ನೆಕ್ಸ್ಟ್ ಕ್ವಶನ್, ಭೌತಿಕ ಶಿಥಿಲೀಕರಣ ಪ್ರಕ್ರಿಯೆಯು ಎಷ್ಟು ವಿಧಗಳಲ್ಲಿ ನಡೆಯುತ್ತದೆ? ಅವು ಯಾವುವು? ಭೌತಿಕ ಶಿಥಿಲೀಕರಣ ಪ್ರಕ್ರಿಯೆ 3 ವಿಧಗಳಲ್ಲಿ ನಡೆಯುತ್ತದೆ. ಅವು ಯಾವುವು ಅಂತಂದರೆ 1, ಶಿಲಾ ವಿಭಜನೆ, 2, ಕಣ ವಿಭಜನೆ, 3, ಪದರು ವಿಭಜನೆ. ಶಿಲಾ ವಿಭಜನೆ, ಕಣ ವಿಭಜನೆ, ಪದರು ವಿಭಜನೆ. ನೆಕ್ಸ್ಟ್ ಕ್ವಶನ್ ನಂಬರ್ 10, ಶಿಲಾ ವಿಭಜನೆ ಎಂದರೇನು? ಶಿಲಾ ವಿಭಜನೆ ಎಂದರೇನು? ಉಷ್ಣಾಂಶದ ವ್ಯತ್ಯಾಸದಿಂದಾಗಿ ಶಿಲೆಗಳಲ್ಲಿ ನಿರಂತರವಾದ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಉಂಟಾಗಿ ಒತ್ತಡ ನಿರ್ಮಾಣಗೊಳ್ಳುತ್ತದೆ. ಇದರ ಪರಿಣಾಮವಾಗಿ ಕಾಲಕ್ರಮೇಣ ಶಿಲೆಗಳು ಒಡೆದು ತುಂಡು ತುಂಡಾಗಿ ವಿಭಜನೆ ಹೊಂದುತ್ತವೆ. ಇದನ್ನೇ ಶಿಲಾ ವಿಭಜನೆ ಅಂತೇಳಿ ಕರಿತೀವಿ. ಅಂತಂದ್ರೆ ಉಷ್ಣಾಂಶದ ವ್ಯತ್ಯಾಸದಿಂದಾಗಿ ಅಂತಂದರೆ ಉಷ್ಣಾಂಶ ಒಂದು ಸರ್ತಿ ಹೆಚ್ಚಿರೋದು, ಒಂದು ಸರ್ತಿ ಕಡಿಮೆ ಇರೋದು. ಉಷ್ಣಾಂಶದಲ್ಲಿ ಏನಾಗುತ್ತೆ ಹೆಚ್ಚಳ ಆಗುತ್ತೆ ಅಥವಾ ಕಡಿಮೆ ಆಗುತ್ತೆ. ಇದರಿಂದಾಗಿ ಏನಾಗುತ್ತೆ ಶಿಲೆಗಳಲ್ಲಿ ನಿರಂತರವಾಗಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ, ಉಷ್ಣಾಂಶ ಹೆಚ್ಚಾದಾಗ ಹೆಚ್ಚಾಗುವುದು, ಕಡಿಮೆ ಆದಾಗ ಕುಗ್ಗುವುದು, ಈ ರೀತಿ ಆಗುವುದರಿಂದ ಒಂದು ಒತ್ತಡವನ್ನು ನಿರ್ಮಾಣ ಆಗುತ್ತೆ ಶಿಲೆಗಳ ಮೇಲೆ. ಸೊ ಅದರ ಪರಿಣಾಮವಾಗಿ ಏನಾಗುತ್ತೆ ಕಾಲಕ್ರಮೇಣವಾಗಿ ಶಿಲೆಗಳು ಒಡೆದು ತುಂಡು ತುಂಡುಗಳಾಗಿ ಆಗ್ತವೆ. ಅದಕ್ಕೆ ನಾವು ಶಿಲಾ ವಿಭಜನೆ ಅಂಥೇಳಿ ಕರಿತೀವಿ. ನೆಕ್ಸ್ಟ್, ಕಣ ವಿಭಜನೆ ಎಂದರೇನು? ಶಿಲೆಗಳು ಹಲವಾರು ಬಗೆಯ ಖನಿಜಗಳಿಂದ ಕೂಡಿದೆ ಹಾಗೂ ಈ ಖನಿಜಗಳು ವಿಭಿನ್ನ ಪ್ರಮಾಣದ ಶಾಖದಿಂದಾಗಿ ವಿವಿಧ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತವೆ. ಇದರ ಪರಿಣಾಮವಾಗಿ ಶಿಲೆಗಳು ವಿವಿಧ ಕಣಗಳಾಗಿ ಛಿದ್ರಗೊಳ್ಳುವ ಅಥವಾ ಒಡೆದು ಚೂರಾಗುವಿಕೆಯನ್ನು ನಾವು ಕಣ ವಿಭಜನೆ ಅಂತೇಳಿ ಕರಿತೀವಿ. ಕಣ ವಿಭಜನೆ ಅಂತಂದರೆ ಶಿಲೆಗಳಲ್ಲಿ ಹಲವಾರು ಏನಿರುತ್ತೆ ಖನಿಜಗಳಿಂದ ಕೂಡಿರ್ತದೆ. ಆ ಖನಿಜಗಳು ಏನು ಮಾಡಿರ್ತಾವೆ ಒಂದೊಂದು ರೀತಿಯ ಶಾಖವನ್ನು ಹೊಂದಿರ್ತಾವೆ, ಶಾಖದ ಪ್ರಮಾಣವನ್ನು ಹೊಂದಿರ್ತಾವೆ. ಅದಕ್ಕೆ ಅವು ಏನು ಮಾಡ್ತಾವೆ ವಿವಿಧ ರೀತಿಯೊಳಗೆ ಪ್ರತಿಕ್ರಿಯೆಯನ್ನು ನೀಡ್ತಿರ್ತಾವೆ. ಈ ಪ್ರತಿಕ್ರಿಯೆಯನ್ನು ನೀಡುವುದರ ಪರಿಣಾಮವಾಗಿ ಏನಾಗ್ತವೆ ಶಿಲೆಗಳು ಕಣಗಳಾಗಿ ಛಿದ್ರಗೊಳ್ತಾವೆ ಅಥವಾ ಒಡೆದು ಹೋಗ್ತಾವೆ. ಅದಕ್ಕೆ ಕಣ ವಿಭಜನೆ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಪದರು ವಿಭಜನೆ. ಸೂರ್ಯನ ಶಾಖದ ಪರಿಣಾಮವಾಗಿ ಶಿಲಾ ಹೊರಮೈ ಉಷ್ಣಾಂಶವನ್ನು ಪಡೆದರೆ ಒಳಭಾಗವು ಬಹುತೇಕವಾಗಿ ತಂಪಾಗಿಯೇ ಇರುತ್ತದೆ. ಇದು ಶಿಲೆಗಳನ್ನು ವಿಕಾಸವಾಗುವಂತೆ ಮತ್ತು ಬಿರುಕು ಬಿಡುವಂತೆ ಮಾಡುತ್ತದೆ. ಇದರ ಪರಿಣಾಮವಾಗಿ ಶಿಲೆಗಳ ತೆಳು ಪದರುಗಳು ಸುಲಿದು ಬರುತ್ತವೆ. ಇದನ್ನೇ ಪದರು ವಿಭಜನೆ ಅಂತ ಕರಿತೀವಿ. ಅಂತಂದರೆ ಇಲ್ಲಿ ಏನಾಗುತ್ತೆ ಸೂರ್ಯನ ಶಾಖದ ಪರಿಣಾಮವಾಗಿ, ಉಷ್ಣಾಂಶದ ಪರಿಣಾಮವಾಗಿ ಅಥವಾ ಸೂರ್ಯನ ಶಾಖದ ಪರಿಣಾಮವಾಗಿ ಶಿಲೆ ಅಂತಂದರೆ ಒಂದು ಕಲ್ಲುಗಳ ಹೊರಮೈ ಏನಾಗುತ್ತೆ ಉಷ್ಣಾಂಶವನ್ನು ಪಡಿತಾವೆ. ಇವಾಗ ಕಲ್ಲು ನೋಡಿದ್ರೆ ಮೇಲೆ ಬಿಸಿಲಿದ್ದಾಗ ಮೇಲಿಂದ ಏನಾಗಿರುತ್ತೆ ಸುಡ್ತಾ ಇರುತ್ತೆ, ಅದರ ಒಳಗಡೆ ಏನಿರುತ್ತದು ತಂಪಿರುತ್ತೆ. ಸೊ ಇದು ಏನಾಗ್ತೈತಿ, ಇದು ಶಿಲೆಗಳನ್ನ ವಿಕಾಸವಾಗುವಂತೆ ಅಂದರೆ ಹಿಗ್ಗುವಂತೆ ಮಾಡುತ್ತೆ. ಆಮೇಲೆ ಕ್ರಮೇಣವಾಗಿ ಆ ಶಿಲೆಗಳು ಏನಾಗುತ್ತೆ ಬಿರುಕು ಬಿಟ್ಟು ಒಡಿತಾ ಬರ್ತಾವೆ. ಶಿಲೆಗಳ ಮೇಲಿನ ಪದರ ಏನಾಗುತ್ತೆ ಸುಲಿತಾ ಬರುತ್ತೆ. ಇದನ್ನು ನಾವು ಪದರು ವಿಭಜನೆ ಅಂತೇಳಿ ಕರಿತೀವಿ. ಇದಿಷ್ಟು ಇವತ್ತಿನ
ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಅಥವಾ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೋತ್ತರಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ಯಾವುದಾದ್ರೂ ವಿಡಿಯೋಗಳು ನಿಮಗೆ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.